ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟಕಿ. ಇವತ್ತು ಈ ವಿಡಿಯೋನಾಗ ನಾವು ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡ್ತಾರ, ಆಮೇಲೆ ಕನ್ಸ್ಟೆಂಟ್ ಹೆಂಗ್ ಆಡ್ ಮಾಡ್ತೀವಿ, ಪ್ರೈಮರಿ ಕೀ ಅಂದ್ರೆ ಏನ, ಫಾರಿನ್ ಕೀ ಅಂದ್ರೆ ಏನ, ಆಮೇಲೆ ಟೇಬಲ್ ನ ವ್ಯೂ ಹೆಂಗ್ ಮಾಡೋದು ಅಂತೆಲ್ಲ ನೋಡೋಣ. ಸೊ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ. ಇವು ಲೈಕ್ ಆದ್ರೆ ಈ ವಿಡಿಯೋ ಕಮೆಂಟ್ ಮಾಡ್ರಿ. ಅಕಸ್ಮಾತ್ ನಿಮ್ಗೆ ಏನಾರ ಐಡಿಯಾ ಬಂದಿಲ್ಲ, ಏನಾರ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ, ನಾನು ಆನ್ಸರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ನಾಗ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟೇನಿ, ಒಮ್ಮೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಚೆಕ್ ಮಾಡ್ಕೊಂಬರ್ರಿ, ಫಾಲೋ ಮಾಡೋದು ಮರಿಬೇಡ್ರಿ. ನಾವ್ ಇವತ್ತ ಇಲ್ಲಿ MySQL ವರ್ಕ್ ಬೆಂಚ್ ಅಂತ ಒಂದು ಐಡಿ ಐತಿ. ಈ ಐಡಿನ ಯೂಸ್ ಮಾಡತ್ತೇವೆ ಇವತ್ತು SQL ಕ್ವೆರಿ ಬರೆಯೋದು ಹೆಂಗ್ ಅಂತ ನೋಡಕ. ಈ ಐಡಿ ಹೆಂಗ್ ಇನ್ಸ್ಟಾಲ್ ಮಾಡೋದು, ಹೆಂಗ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೋದು ಅಂತ ನಿಮ್ಗೆ ಏನಾರ ಬೇಕಂದ್ರೆ ಕಮೆಂಟ್ ಮಾಡಿ, ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ಕ್ರಿಯೇಟ್ ಟೇಬಲ್ ನ ಸ್ಟಾರ್ಟ್ ಮಾಡೋಣ. ನೀವು ನನ್ನ ಇನ್ಸ್ಟಾಗ್ರಾಮ್ ನ ಪೇಜ್ ನ ನೋಡಿರ್ಬೋದು, ಶಾರ್ಟ್ ಕಂಟೆಂಟ್ ನ ಡೆಮೋ ಕೊಟ್ಟಿದ್ದೆ ನಿಮಗೆ ಕ್ರಿಯೇಟ್ ಟೇಬಲ್ ಅದು ಹೆಂಗ್ ಮಾಡೋದು ಅಂತ. ಈ ವಿಡಿಯೋನಾಗ ಅದನ್ನ ಡೀಟೇಲ್ ಆಗಿ ನೋಡೋದು. ಐಡಿ ಓಪನ್ ಮಾಡಿದ ಕೂಡ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೊಳಕ ನಮ್ಮ ಕಡೆ ಒಂದು ಕಮಾಂಡ್ ಐತಿ, ಕ್ರಿಯೇಟ್ ಡೇಟಾಬೇಸ್ ಡೆಮೋ ಅಂತ ನಾವು ನೇಮ್ ಕೊಡತ್ತೀವಿ. ನೀವು ಯಾವ್ದು ನೇಮ್ ಆದ್ರೂ ಕೊಡ್ಬೋದು ಇದನ್ನ. ಆಮೇಲೆ ಇಲ್ಲಿ ಎಕ್ಸಿಕ್ಯೂಟ್ ಬಟನ್ ಐತಿ, ಇದು ಲೈಟ್ನಿಂಗ್ ಸಿಂಬಲ್ ಎಕ್ಸಿಕ್ಯೂಟ್ ಮಾಡೋದು ಬಟನ್. ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ದು ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ. ನಂದು ಇಲ್ಲಿ ಡೆಮೋ ಅಂತ ಒಂದು ಡೇಟಾಬೇಸ್ ಆಲ್ರೆಡಿ ಐತಿ, ಅದಕ್ಕೆ ಡೆಮೋ 1 ಅಂತ ಇದನ್ನ ತಗೊಂಡು ಕ್ರಿಯೇಟ್ ಮಾಡ್ತೇನೆ. ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೆ ಅಂದ್ರೆ ನಂದು ಡೇಟಾಬೇಸ್ ಡೆಮೋ 1 ಅಂತ ನಂದು ಡೇಟಾಬೇಸ್ ಕ್ರಿಯೇಟ್ ಆತ. ಈಗ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಆ ಡೇಟಾಬೇಸ್ ಇನ್ಸೈಡ್ ಬರ್ಬೇಕಂದ್ರೆ ಯೂಸ್ ಡೆಮೋ 1 ಅಂತ ಕಮಾಂಡ್ ಐತಿ. ಯೂಸ್ ಡೆಮೋ 1 ಕಮಾಂಡ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರೆ ನಾವು ಇನ್ಸೈಡ್ ಡೆಮೋ 1 ಡೇಟಾಬೇಸ್ ಒಳಗೆ ಬಂದಂಗ ಆಗ್ತೈತಿ. ಸೊ ಇದನ್ನೆಲ್ಲ ತೆಗಿಯೋಣ. ಈಗ ನಾವೊಂದು ಟೇಬಲ್ ನ ಕ್ರಿಯೇಟ್ ಮಾಡಕ್ ಟ್ರೈ ಮಾಡೋಣ. ಈಗ ಟೇಬಲ್ ನೇಮ್ ಏನಾದ್ರೂ ಕೊಡ್ಬೋದು ನೀವು. ಅದಕ್ಕೆ ನಮ್ಗೆ ಕ್ರಿಯೇಟ್ ಟೇಬಲ್ ನೇಮ್ ನಾನು ಸ್ಟೂಡೆಂಟ್ ಅಂತ ಕೊಡ್ತೀನಿ. ಈಗ ಸ್ಟೂಡೆಂಟ್ ಟೇಬಲ್ ಒಳಗೆ ಯಾವ ಕಾಲಮ್ ಬರ್ತಾವ ಅಂತ ಆಡ್ ಮಾಡೋಣ. SID, ನೇಮ್, ಅಡ್ರೆಸ್, ಕಂಟ್ರಿ. ಈಗ ನಮ್ದು ಇವಿಷ್ಟು ನಮ್ದು ಕಾಲಮ್ ನೇಮ್ಸ್. ಅಂದ್ರೆ ಈ ಸ್ಟೂಡೆಂಟ್ ಟೇಬಲ್ ಒಳಗೆ ಇವೆಲ್ಲ ಕಾಲಮ್ಸ್ ಅದಾವ ಅಂತ ಅರ್ಥ. ಈಗ ಈ ಕಾಲಮ್ಸ್ ನ ಕಾಮಾ ಸಪರೇಟೆಡ್ ಆಗಿ ತಗೋಬೇಕು ನಾವು. ಎವ್ರಿ ಕಾಲಮ್ ಆದ್ಮೇಲೆ ಕಾಮಾ ತಗೋಬೇಕು. ಇದು ಸಿಂಟೆಕ್ಸ್. ಆಮೇಲೆ ಕ್ವೆರಿ ಎಂಡ್ ಆದ್ಮೇಲೆ ನಮ್ದು ಸೆಮಿಕೋಲನ್ ಇರ್ತೈತಿ, ಅದನ್ನು ಹಾಕ್ಬೇಕು. ಈಗ ಇವು ನಮ್ದು ಇಷ್ಟು ಕಾಲಮ್ಸ್ ಈಗ ನಾವು ಡೇಟಾ ಟೈಪ್ ಮೆನ್ಷನ್ ಮಾಡ್ಬೇಕು. ಐಡಿ ಅಂದ್ರೆ ನಂಬರ್ ಡೇಟಾ ಟೈಪ್ ಇಂಟ್ ಅಂತ ಇರ್ತೈತಿ, ಅದಕ್ಕೆ ಇಂಟ್ ಅಂತ ಕೊಡ್ತೀವಿ. ಆಮೇಲೆ ನೇಮ್ ಯಾವತ್ತಿದ್ರು ಸ್ಟ್ರಿಂಗ್ ನಾಗ ಇರ್ತೈತಿ, ಅಂದ್ರೆ ಲೆಟರ್ಸ್ ಇರ್ತಾವ. ಅದಕ್ಕೆ ನಮ್ಗೆ ಲೆಟರ್ಸ್ ಬೇಕಂದ್ರೆ ಇದು SQL ನಾಗ ವಾರ್ಕ್ಯಾರ್ ಅಂತ ಐತಿ. ವಾರ್ಕ್ಯಾರ್ ಅಂತ ಯೂಸ್ ಮಾಡಿದ್ಮೇಲೆ ಅದ್ರ ಕೆಪಾಸಿಟಿ ನಾವು ಕೊಡ್ಬೋದು. ಅದ್ರ ಸೈಜ್ ಇಷ್ಟದು ಹೋಲ್ಡ್ ಮಾಡ್ತೈತಿ ಅಂತೇಳಿ ಬ್ರಾಕೆಟ್ನಾಗ ಅದ್ರ ನಂಬರ್ ಕೊಟ್ರೆ ಅದಷ್ಟು ಹೋಲ್ಡ್ ಮಾಡ್ತೈತಿ. ಅಡ್ರೆಸ್ನು ವಾರ್ಕ್ಯಾರ್ ಇಡೋಣ. ಇದ್ರದ್ದು 20 ಅಂತ ಕೊಡ್ತೇನೆ ನಾನು. ಏಜ್ ಅಂದ್ರೆ ನಂಬರ್ ಯಾವತ್ತೂ ಇಂಟ್ ಕೊಡೋಣ. ಕಂಟ್ರಿನೂ ವಾರ್ಕ್ಯಾರ್ ಇರ್ತೈತಿ. ಇದನ್ನ ಸೈಜ್ 10 ಅಂತ ಕೊಡೋಣ. ನಮ್ದೀಗ ಇದನ್ನೇನಾರ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನಮ್ದು ಟೇಬಲ್ ಎಕ್ಸಿಕ್ಯೂಟ್ ಆಕೈತಿ. ಇಲ್ಲಿ ನಮ್ದು ನೋಡ್ಬೋದು ನೀವು, ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತೇಳಿ ಟೇಬಲ್ ಸ್ಟ್ರಕ್ಚರ್ ಕೊಟ್ಟಾರ. ನಾವೀಗ ಈ ಟೇಬಲ್ ಎಕ್ಸಿಕ್ಯೂಟ್ ಆಗಿದ್ದು ನೋಡ್ಬೇಕಂದ್ರೆ ಡಿಸ್ಕ್ರೈಬ್ ಅಂತೇಳಿ ಒಂದು ಕೀವರ್ಡ್ ಐತಿ ನಮ್ದು. ಡಿಸ್ಕ್ರೈಬ್ ಟೇಬಲ್ ನೇಮ್ ಏನಾದ್ರು ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರೆ ನಮ್ಮ ಟೇಬಲ್ ಏನು ಕ್ರಿಯೇಟ್ ಆಗಿರ್ತೈತಲ್ಲ ಅದರದೊಂದು ಬ್ಲೂ ಪ್ರಿಂಟ್ ಬರ್ತೈತಿ ನಮಗೆ. ಇಲ್ಲಿ ಫೀಲ್ಡ್ ಅದಾವ, SID, ನೇಮ್, ಅಡ್ರೆಸ್, SEJ, ಕಂಟ್ರಿ ಅಂತೇಳಿ. ಆಮೇಲೆ ಇದು ಡೇಟಾ ಟೈಪು ಮೆನ್ಷನ್ ಆಗೈತಿ ಇಲ್ಲಿ. ಆಮೇಲೆ ಇವು ಕನ್ಸ್ಟೆಂಟ್, ಇನ್ನೂ ನಾವು ಕನ್ಸ್ಟೆಂಟ್ ಆಡ್ ಮಾಡಿಲ್ಲ, ಅದಕ್ಕೆ ಬೈ ಡಿಫಾಲ್ಟ್ SS ಅಂತೆಲ್ಲ ಬಂದೈತಿ. ಕೀ ಬ್ಲಾಂಕ್ ಐತಿ, ಡಿಫಾಲ್ಟ್ ನಲ್ಲಿ ಐತಿ. ಎಕ್ಸ್ಟ್ರಾ ಕನ್ಸ್ಟೆಂಟ್ ಏನ್ ಹಾಕಿದ್ರೆ ಇಲ್ಲಿ ಡಿಸ್ಪ್ಲೇ ಆಕಾವು. ಈಗ ನಾವು ಒಂದು ಸಿಂಪಲ್ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡಿದ್ವಿ ಅಂತ ನೋಡಿದ್ವಿ. ಈಗ ನಾವು ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡೋಣ, ಸ್ಟೂಡೆಂಟ್ 1 ಅಂತೇಳಿ. ಸ್ಟೂಡೆಂಟ್ 1 ಟೇಬಲ್ ಒಳಗೆ ಕನ್ಸ್ಟೆಂಟ್ ಹೆಂಗ್ ಹಾಕೋದು ಅಂತ ಚೆಕ್ ಮಾಡೋಣ. ಸ್ಟೂಡೆಂಟ್ 1 ಅಂತ ಯಾಕೆ ಮಾಡಿದೆ ಅಂದ್ರೆ, ಈಗ ಇನ್ನೊಮ್ಮೆ ನಾ ಈ ಟೇಬಲ್ ಏನಾರ ಕ್ರಿಯೇಟ್ ಮಾಡಿದೆ ಅಂದ್ರೆ ಸ್ಟೂಡೆಂಟ್ ಅಂತ ಕೊಟ್ಟು ಇನ್ನೊಮ್ಮೆ ಏನಾರ ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ನನಗೆ ಎರರ್ ಬರ್ತೈತೆ, ಯಾಕಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸುತ್ತೆ. ಅದಕ್ಕೆ ಸ್ಟೂಡೆಂಟ್ 1 ಅಂತ ತಗೊಳ್ಳೋಣ ಟೇಬಲ್ ನೇಮ್. ನಾವು ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ ನಮಗೆ ಇದು ಸ್ಟೂಡೆಂಟ್ 1 ಅಂತ ನಮ್ದು ದೊಡ್ಡ ಕಾಲೇಜ್ ಇಮ್ಯಾಜಿನ್ ಮಾಡ್ಕೊರಿ. ನಮ್ದೊಂದು ದೊಡ್ಡ ಕಾಲೇಜ್ ಐತಂತ. ಆ ಕಾಲೇಜ್ನಾಗ ಸ್ಟೂಡೆಂಟ್ಸ್ ಒಂದು 10,000 ಜನ ಅದಾರ ಅಂತ ತಿಳ್ಕೊರಿ. ಈ ಟೇಬಲ್ನಾಗ 10,000 ರೆಕಾರ್ಡ್ಸ್ ಬರ್ತಾವೆ. ಈಗ ನಮಗೆ ಆ 10,000 ರೆಕಾರ್ಡ್ಸ್ನಾಗ ಯಾವ್ದಾರದ ಒಬ್ಬ ಸ್ಟೂಡೆಂಟ್ ಇಂದ ನಮ್ಗೆ ಡೇಟಾ ಫೆಚ್ ಮಾಡ್ಬೇಕಂದ್ರೆ ಅದಕ್ಕೊಂದು ಯೂನಿಕ್ ಐಡಿ ಬೇಕು ನಮಗೆ ಅದನ್ನ ಫೆಚ್ ಮಾಡಕ್ಕೆ. ಆ ಯೂನಿಕ್ ಐಡಿಗೆ ನಾವು ಪ್ರೈಮರಿ ಕೀ ಅಂತ ಕರಿತೀವಿ SQL ನಾಗ. ಈಗ ನಾವು ಇಲ್ಲಿ ಅದು ಆಲ್ಮೋಸ್ಟ್ ಎವ್ರಿ ಟೈಮ್ ಐಡಿನ ಇರ್ತೈತೆ, ಯಾಕಂದ್ರೆ ಐಡಿ ಡೂಪ್ಲಿಕೇಟ್ ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ SID ಹಿಂಗ್ ಎಂಪ್ಲಾಯ್ ಇದ್ರೆ ಈ ಐಡಿ ಅಂತೇಳಿ ನಾವು ಏನ್ ಐಡಿ ತೊಗೊಂಡಿರ್ತೀವಲ್ಲ ಆ ಐಡಿನ ನಾವು ಪ್ರೈಮರಿ ಕೀ ಆಗಿ ಯೂಸ್ ಮಾಡಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ನಾವು ಇಲ್ಲಿ ಸ್ಟೂಡೆಂಟ್ 1 ಟೇಬಲ್ನಾಗ SID ನ ಪ್ರೈಮರಿ ಕೀ ಅಂತ ತೊಗೊಳ್ಳೋಣ. ಪ್ರೈಮರಿ ಕೀಗೆ ಏನಿಲ್ಲ, ಕಾಲಮ್ ನೇಮ್, ಆಮೇಲೆ ಡೇಟಾ ಟೈಪ್, ಆಮೇಲೆ ನಿಮ್ಗೆ ಪ್ರೈಮರಿ ಕೀ ಇದ್ರೆ ಪ್ರೈಮರಿ ಕೀ ಅಂತ ಕೀವರ್ಡ್ ಐತಿ. ಪ್ರೈಮರಿ ಕೀ ಆಡ್ ಮಾಡಿದ್ರಂದ್ರೆ SID ಪ್ರೈಮರಿ ಕೀ ಆಗಿ ಬಿಹೇವ್ ಮಾಡ್ತೈತಿ. ಆಮೇಲೆ ನೇಮ್, ಈಗ ಐಡಿ ಕೊಟ್ಟಿವಿ. ನೇಮ್ ಯಾರಾದ್ರೂ ಬ್ಲಾಂಕ್ ಬಿಟ್ರೆ ಅದು ಡೇಟಾ ಇನ್ಸರ್ಟ್ ಆಗ್ಬಾರ್ದು. ಅದಕ್ಕೆ ನಾವು ಏನ್ ಕೊಡ್ತೀವಿ ಕನ್ಸ್ಟೆಂಟ್ ಅಂದ್ರೆ ನಾಟ್ ನಲ್ ಅಂತ ಕನ್ಸ್ಟೆಂಟ್ ಒಂದೈತಿ. ನಾಟ್ ನಲ್ ಅಂತ ಕೊಡ್ತೀವಿ. ನಾಟ್ ನಲ್ ಏನಾರ ಕೊಟ್ವಿ ಅಂದ್ರೆ ನೇಮ್ ನಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಇನ್ಸರ್ಟ್ ಮಾಡೋ ಮುಂದೆ ಯೂಸರ್ ನೇಮ್ ಯಾವತ್ತಿದ್ರು ಕೊಡಬೇಕಾದ್ರೆ ಬ್ಲಾಂಕ್ ಇಟ್ಟ ಡೇಟಾ ಇನ್ಸರ್ಟ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಸೇಮ್ ಅಡ್ರೆಸ್ ಈಗ ನಾಟ್ ನಲ್ ಅಂತ ಕೊಡೋಣ. ಅವ್ರದ್ದು ಇನ್ಸರ್ಟ್ ಮಾಡಕ್ ಬರಬಾರ್ದು, ಅದು ಎರರ್ ಕೊಡ್ಬೇಕು ಟೇಬಲ್. ಅದಕ್ಕೆ ಚೆಕ್ ಅಂತ ಒಂದು ಕನ್ಸ್ಟೆಂಟ್ ಐತಿ. ಚೆಕ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಚೆಕ್ ಅಂತ ಕೀವರ್ಡ್ ಐತಿ.
ಆಮೇಲೆ ಬ್ರ್ಯಾಕೆಟ್ ಒಳಗೆ ಕಾಲಮ್ ನೇಮ್ ಹಾಕಿ ಲೆಸ್ ದೆನ್ ಆರ್ ಈಕ್ವಲ್ ಟು 23 ಬರೆದ್ರೆ ಈಗ ಎವ್ರಿ ಟೈಮ್ ಡೇಟಾ ಇನ್ಸರ್ಟ್ ಮಾಡೋ ಮುಂದೆ ಸ್ಟೂಡೆಂಟ್ ಏಜ್ ಲೆಸ್ ದೆನ್ ಆರ್ ಈಕ್ವಲ್ ಟು 23 ಇರಬೇಕು. ಇಲ್ಲಾಂದ್ರೆ ಅದು ಟೇಬಲ್ ಇನ್ಸರ್ಟ್ ಮಾಡಕ್ ಬಿಡಲ್ಲ, ಡೇಟಾನ ಇನ್ಸರ್ಟ್ ಮಾಡಕ್ ಕೊಡಲ್ಲ, ಅದು ಎರರ್ ಕೊಡ್ತೈತಿ. ಆಮೇಲೆ ಎಸ್ ಕಂಟ್ರಿ, ಎಸ್ ಕಂಟ್ರಿ ನಮ್ದು ಯೂಸರ್ ಡೇಟಾ ಇನ್ಸರ್ಟ್ ಮಾಡೋ ಮುಂದೆ ಎಸ್ ಕಂಟ್ರಿ ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಅದು ಇಂಡಿಯಾ ಅಂತ ತಗೋಬೇಕು. ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರೆ ಡಿಫಾಲ್ಟ್ ಅಂತ ಒಂದು ಕನ್ಸ್ಟೆಂಟ್ ಐತೆ ನಮ್ಮ ಕಡೆ, ಡಿಫಾಲ್ಟ್ ಅಂತ ಬರುತ್ತೆ ಸ್ಟ್ರಿಂಗ್ ಒಳಗೆ ಇಂಡಿಯಾ ಅಂತ ನಾವೇನು ಕೊಟ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ವಿ. ಡಿಫಾಲ್ಟ್ ಅಂತ ಕೀವರ್ಡ್ ಐತಿ, ನಮ್ಗೆ ಇವೆಲ್ಲ ಕೀವರ್ಡ್ಸ್ ಹೈಲೈಟ್ ಆಕಾವ ಬ್ಲೂ ಕಲರ್ ಇದ್ರೆ ಈ ಐಡಿ ಒಳಗೆ, ಅವಾಗ ನಿಮ್ಗೆ ಕನ್ಫ್ಯೂಷನ್ ಇರಂಗಿಲ್ಲ. ಈಗ ನಾವು ಎಸ್ ಕಂಟ್ರಿ ಡಿಫಾಲ್ಟ್ ಅಂತ ಕೊಟ್ಟು ಇಂಡಿಯಾ ಅಂತ ಕೊಟ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಯಾವಾಗ ರೋ ಇನ್ಸರ್ಟ್ ಮಾಡೋದು, ನಾವು ಈಗ ನೆಕ್ಸ್ಟ್ ವಿಡಿಯೋನಾಗ ನೋಡೋಣ ಅದನ್ನ ರೋ ಹೆಂಗ್ ಇನ್ಸರ್ಟ್ ಮಾಡ್ತೀವಿ ಅಂತೇಳಿ. ಆ ರೋ ಇನ್ಸರ್ಟ್ ಮಾಡೋ ಮುಂದೆ ಅಕಸ್ಮಾತ್ ನೀವು ಎಸ್ ಕಂಟ್ರಿ ಏನಾದ್ರು ಬ್ಲಾಂಕ್ ಬಿಟ್ಟು ಅದನ್ನ ಕೊಡ್ಲಿಲ್ಲ ಅಂದ್ರೆ ಅದು ಬೈ ಡಿಫಾಲ್ಟ್ ಇಂಡಿಯಾ ಅಂತ ತಗೋತೈತಿ. ಈಗ ನಾವು ಈ ಟೇಬಲ್ ಸ್ಟೂಡೆಂಟ್ 23 ಒಳಗಿದ್ದಷ್ಟು ನಮ್ಮ ಕಾಲೇಜಿಗೆ ವೆರಿ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಅಕಸ್ಮಾತ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಏಜ್ 23 ಅಬೌವ್ ಆಗಿದ್ಮೇಲೆ ಇಲ್ಲಿ ತೆಳಗೆ ಔಟ್ಪುಟ್ನಾಗ ನಮಗೆ ಗ್ರೀನ್ ಕಲರ್ ಮಾರ್ಕ್ ಬಂದ 0 ರೋಸ್ ಎಫೆಕ್ಟೆಡ್ ಅಂತೇಳಿ ಒಂದು ಇದನ್ನ ತೋರಿಸ್ತೈತ್ರಿ. ಇದು ಮೆಸೇಜ್ ಕ್ರಿಯೇಟ್ ಟೇಬಲ್ ಸಕ್ಸಸ್ ಆಗಿದೆ ಅಂತೇಳಿ ನಮ್ಗೆ ಸಕ್ಸಸ್ ಆದಂಗೆ. ಈಗ ನಾವು ಇಲ್ಲಿ ಟೇಬಲ್ ನೇಮ್ ಸ್ಟೂಡೆಂಟ್ 1 ಅಂತ ಕೊಟ್ಟೇವಿ, ಇಲ್ಲಿ 1 ಅಂತ ಕೊಟ್ಟೆ ನಮ್ಮ ಟೇಬಲ್ನ ಚೆಕ್ ಮಾಡೋಣ. ಈ ಟೇಬಲ್ ಡಿಸ್ಕ್ರೈಬ್ ಸ್ಟೂಡೆಂಟ್ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಟೇಬಲ್ ಏನು ಬ್ಲೂ ಪ್ರಿಂಟ್ ಬರ್ತೈತಿ. ಅದ್ರೊಳಗೆ ನಾವು ಏನೇನು ಮಾಡೇವಿ ಅಂತ ನೋಡ್ಬೋದು. ಎಸ್ ಐ ಡಿ ಡೇಟಾ ಟೈಪ್ ಇಂಟ್ ಕೊಟ್ಟೇವಿ, ಪ್ರೈಮರಿ ಕೀ ಇಲ್ಲಿ ಪಿ ಆರ್ ಐ ಅಂತ ಬರ್ತೈತೆ, ಅಂದ್ರೆ ಪ್ರೈಮರಿ ಕೀಗೆ ಪಿ ಆರ್ ಐ ಬರ್ತೈತಿ. ಪ್ರೈಮರಿ ಕೀ ಯಾವತ್ತೂ ನಲ್ಲಿ ಇರಬಾರ್ದು, ಅಂದ್ರೆ ನಮಗೆ ಮುಂದೆ ಡೇಟಾ ಫೆಚ್ ಮಾಡಕ್ಕೆ ಈಸಿ ಆಕೈತೆ. ಅದಕ್ಕೆ ಬೈ ಡಿಫಾಲ್ಟ್ ಅದು ನಲ್ಲಿ ತೊಗೊಳಂಗಿಲ್ಲ, ಅದಕ್ಕೆ ನಲ್ಲಿ ಇದ್ದಲ್ಲಿ ನೋ ಅಂತ ಬಂದೈತಿ. ಎಸ್ ನೇಮ್ ನಾವು ನಾಟ್ ನಲ್ ಅಂತ ಕೊಟ್ಟಿವಿ, ಅದಕ್ಕೆ ಎಸ್ ನೇಮ್ ನಾಟ್ ನಲ್ಲಿ ನೋ ಅಂತ ಬಂದೈತಿ. ಎಸ್ ಅಡ್ರೆಸ್ಸಿಗೂ ನಾಟ್ ನಲ್ಲಿ ಕೊಟ್ಟಿವಿ, ಅದು ನೋ ಅಂತ ಬಂದೈತಿ. ಎಸ್ ಏಜಿಗೆ ನಾಟ್ ನಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಲ್ಲಿ ಇರ್ಬೋದು ಅಂತ ಬಂದೈತಿ. ಆಮೇಲೆ ಇದೇನು ಚೆಕ್ ಐತಲ್ಲ, ಆಮೇಲೆ ನಾವು ಇನ್ಸರ್ಟ್ ಮಾಡೋ ಮುಂದೆ ನಮಗೆ ಗೊತ್ತಾಗೈತಿ ಎರರ್ ಕೊಡ್ತೈತಿ ಹೆಂಗ್ ಕೊಡ್ತೈತಿ ಅಂತ, ಅವಾಗ ಮುಂದೆ ನೋಡೋಣ. ಎಸ್ ಕಂಟ್ರಿ ಡಿಫಾಲ್ಟ್ ಕನ್ಸ್ಟೆಂಟ್ ಇಲ್ಲಿ ಡಿಫಾಲ್ಟ್ ಕಾಲಮ್ನಾಗ ಇಂಡಿಯಾ ಅಂತ ಕೊಟ್ಟೈತಿ ಎಸ್ ಕಂಟ್ರಿ. ಸೊ ಇದು ನಮ್ದು ಕನ್ಸ್ಟೆಂಟ್ ವಿತ್ ಕನ್ಸ್ಟೆಂಟ್ ಆಡ್ ಮಾಡೋದು ಟೇಬಲ್. ಇನ್ನು ಕನ್ಸ್ಟೆಂಟ್ ನಾವು ಆಡ್ ಮಾಡ್ಬೋದು, ಇನ್ನೂ ಒಂದ್ 2-3 ಕನ್ಸ್ಟೆಂಟ್ ಅದಾವ. ಫಾರಿನ್ ಕೀ 2 ಟೇಬಲ್ ಇದ್ದಾಗ ಒಂದು ಟೇಬಲ್ ಇದ್ರೆ ಇನ್ನೊಂದು ಟೇಬಲ್ ರೆಫರ್ ಮಾಡಕ್ಕೆ ಫಾರಿನ್ ಕೀ ಕನ್ಸ್ಟೆಂಟ್ ಬರ್ತೈತಿ, ಅದನ್ನ ಆಡ್ ಮಾಡೋದು ನೋಡೋಣ. ಆಮೇಲೆ ಆನ್ ಡಿಲೀಟ್ ಕ್ಯಾಸ್ಕ್ಯಾಡ್ ಅಂತ ಒಂದ್ ಐತಿ, ಅದನ್ನ ಆಡ್ ಮಾಡೋದು ನೋಡೋಣ. ಈಗ ನಾವು ಸ್ಟೂಡೆಂಟ್ 1 ಅಂತ ಟೇಬಲ್ ಕ್ರಿಯೇಟ್ ಮಾಡಾತ, ನಾವು ಸ್ಟೂಡೆಂಟ್ 1 ಟೇಬಲ್ನಾಗ ಡೇಟಾ ಇನ್ಸರ್ಟ್ ಮಾಡಿ ನೋಡೋಣ. ಈಗ ಡೇಟಾ ಇನ್ಸರ್ಟ್ ಹೆಂಗ್ ಮಾಡೋದು ಅಂತೇಳಿ. ಡೇಟಾ ಇನ್ಸರ್ಟ್ ಮಾಡಕ್ಕೆ ನಮ್ಮ ಕಡೆ ಕೀವರ್ಡ್ ಏನೈತೆ ಅಂದ್ರೆ ಇನ್ಸರ್ಟ್ ಇಂಟು ಇದು ಕೀವರ್ಡ್. ಇನ್ಸರ್ಟ್ ಇಂಟು ಆದ್ಮೇಲೆ ನಮ್ದು ಟೇಬಲ್ ನೇಮ್ ಬರ್ತೈತಿ. ಟೇಬಲ್ ನೇಮ್ ಏನ್ ಕೊಟ್ಟೇವೆ ಅಂದ್ರೆ ಸ್ಟೂಡೆಂಟ್ ಒನ್ ಆದ್ಮೇಲೆ ನಮಗೆ ಬ್ರಾಕೆಟ್ನಾಗ ನಾವೆಲ್ಲ ಐ ಡಿ ಬರ್ಕೋಬೇಕು. ಎಸ್ ಐ ಡಿ, ಎಸ್ ನೇಮ್, ಎಸ್. ಇಲ್ಲಿ ನೋಡ್ಬೇಕು ನೀವು ಸ್ಪೆಲ್ಲಿಂಗ್ ಎಲ್ಲ ಸೇಮ್ ಮ್ಯಾಚ್ ಆಗ್ಬೇಕು. ಇಲ್ಲಿ ಕ್ರಿಯೇಟ್ ಮಾಡೋ ಮುಂದೆ ಏನ್ ಕೊಟ್ಟಿದ್ವಲ್ಲ ಅವೆಲ್ಲ ಕಾಲಮ್ ನೇಮ್ಸ್ ಮ್ಯಾಚ್ ಆಗ್ಬೇಕು. ಇದಾದ್ಮೇಲೆ ಕಂಟಿನ್ಯೂ ಒಂದೇ ಲೈನ್ ಆಗಿ ಬರೀರಿ. ನಾವು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ಬೇಕಂತೇಳಿ ಸೆಕೆಂಡ್ ಲೈನ್ ತೊಗೊಳತೀನಿ, ಹಂಗೇನಿಲ್ಲ ನೀವು ಒಂದೇ ಲೈನ್ ಬರೀಬೋದು. ವ್ಯಾಲ್ಯೂಸ್ ಅಂತ ಕೊಟ್ಟೆ ಅದನ್ನ ಬ್ರಾಕೆಟ್ ಒಳಗೆ ರೆಸ್ಪೆಕ್ಟಿವ್ ಕಾಲಮ್ಸ್ ಇಂದ ಏನ್ ವ್ಯಾಲ್ಯೂಸ್ ಕೊಡ್ಬೇಕಲ್ಲ ಅದನ್ನ ನಾವು ಬರ್ಕೋಬೇಕು. ಎಸ್ ಐ ಡಿ ಇಂಟೀಜರ್, ಅದಕ್ಕೆ ಇಂಟೀಜರ್ ನಂಬರ್ನೇ ಕೊಡ್ತೇನೆ 1. ಎಸ್ ನೇಮ್ ವಾರ್ಕ್ಯಾರ್ ಐತಿ, ಅದಕ್ಕೆ ಸ್ಟ್ರಿಂಗ್ನೇ ಕೊಡ್ತೀನಿ, ಜಾನ್ ಅಂತ ಹೆಸರು ಕೊಡೋಣ. ಆಮೇಲೆ ಎಸ್ ಅಡ್ರೆಸ್ ಅಂತ ಐತಿ, ಸಿಟಿ ಕೊಡ್ಬೇಕು, ಸ್ಟ್ರಿಂಗ್ನೇ ಕೊಡ್ಬೇಕು, NYCT ಅಂತ ಕೊಟ್ವಿ. ಎಸ್ ಈಗ 3 ಅದು ಎಸ್ ಏಜ್ ಅದು ಇಂಟ್ 20 ಅಂತ ಕೊಡೋಣ ಈಗ ಸದ್ಯ. ಆಮೇಲೆ ಎಸ್ ಕಂಟ್ರಿ SA ಅಂತ ಕೊಡೋಣ. ಹಂಗ ಒಂದು ಇಮ್ಯಾಜಿನರಿ ವ್ಯಾಲ್ಯೂಸ್ ಇವ, ನೀವು ಏನಾದರೂ ಕೊಡ್ಬೋದು. ಈಗ ಜಸ್ಟ್ ನಾವು ಟೇಬಲ್ ಇನ್ಸರ್ಟ್ ಮಾಡಕ್ಕೆ ಹೆಂಗ್ ವರ್ಕ್ ಆಗೈತೆ ಅಂತ ನೋಡಕ್ ಕೊಡತ್ತೀವಿ. ಈಗ ಇದನ್ನ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರಿ ಅಂದ್ರೆ ಇನ್ಸರ್ಟ್ ನಮ್ದು ಆತ. ಈಗ ನಮ್ದು ಟೇಬಲ್ ಒಳಗೆ ಡೇಟಾ ಏನು ಇನ್ಸರ್ಟ್ ಆಗೈತಲ್ಲ ಅದನ್ನ ನೋಡ್ಬೇಕಂದ್ರೆ ನಮ್ ಕ್ವೆರಿ ಐತಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಇದು ಸೆಲೆಕ್ಟ್ ಅಂದ್ರೆ ಕೀವರ್ಡ್, ಸ್ಟಾರ್ ಅಂದ್ರೆ ಎಲ್ಲ ಕಾಲಮ್ ಏನೇನು ಕಾಲಮ್ ಅದಾವಲ್ಲ ಅವಿಷ್ಟು ತೋರಿಸುತ್ತೆ ನಮ್ಮ ಟೇಬಲ್ನಾಗ. ನಿಮಗೆ ಇಲ್ಲಿ ಬೇಡ ಸ್ಪೆಸಿಫಿಕ್ ಟೇಬಲ್ ಕಾಲಮ್ಸ್ ಅಷ್ಟೇ ಬೇಕಂದ್ರೆ ಇಲ್ಲಿ ನೀವು ಟೇಬಲ್ ಕಾಲಮ್ ನೇಮ್ ಮೆನ್ಷನ್ ಮಾಡಿದ್ರೆ ಅವಷ್ಟೇ ತೋರಿಸ್ತಾವೆ. ಈಗ ನಾವು ಸದ್ಯಕ್ಕೆ ಎಲ್ಲ ಕಾಲಮ್ಸ್ ನೋಡೋಣ. ಸೆಲೆಕ್ಟ್ ಸ್ಟಾರ್ ಆಮೇಲೆ ಫ್ರಾಮ್ ಅಂತ ಒಂದು ಕೀವರ್ಡ್ ಐತಿ, ಅಂದ್ರೆ ಫ್ರಾಮ್ ಯಾವ ಟೇಬಲ್ ನೇಮ್. ಇದನ್ನ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಟೇಬಲ್ ಇಲ್ಲೇ ಶೋ ಆಗತೈತಿ. ನಾವೇನು ಕೊಟ್ಟಿದ್ವಿ ಜಾನ್ ಒನ್ ಐ ಡಿ ಜಾನ್ NYCT 20 USA ಅಂತ ಕೊಟ್ಟಿದ್ವಿ. ಈಗ ನಾವು ಸೇಮ್ ಕ್ವೇರಿನ ಇನ್ನೊಮ್ಮೆ ಬರೆಯೋಣ. ID 2 ಅಂತ ಕೊಡೋಣ, NYCT ಬ್ಯಾಂಗ್ಳೂರ್ ಅಂತ ಕೊಡೋಣ. ಆಮೇಲೆ ನಮ್ದು ಎಸ್ ಕಂಟ್ರಿ ಬೈ ಡಿಫಾಲ್ಟ್ ಇಂಡಿಯಾ ಅಂತ ಕೊಟ್ಟಿದ್ವಿ, ಅದಕ್ಕೆ ನಾವು ಇಲ್ಲಿ 20 ಅಷ್ಟು ಕೊಟ್ಟು ಕೈ ಬಿಡೋಣ, ಏನು ಕೊಡೋದು ಬೇಡ. ಏನಾಕೈತೆ ಅಂತ ನೋಡೋಣ ನಾವು. ಇದನ್ನ ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ರಿ. ಓಕೆ, ಇಲ್ಲಿ ಎರರ್ ಬಂತು, ಯಾಕಂದ್ರೆ ಎಸ್ ಕಂಟ್ರಿ ನಮಗೆ ಅವಶ್ಯಕತೆನೇ ಇಲ್ಲ ಕೊಡೋದು. ಇಲ್ಲಿ ಎಷ್ಟು ಕಾಲಮ್ ಅದಾವಲ್ಲ ಅಷ್ಟು ನಮಗೆ ವ್ಯಾಲ್ಯೂಸ್ ಇರಬೇಕಿಲ್ಲ, ಮ್ಯಾಚ್ ಆಗಿಲ್ಲ ಅಂದ್ರೆ ಅದು ಎರರ್ ಕೊಡ್ತೈತಿ. ಇನ್ಸರ್ಟ್ ಇಂಟು ನಮ್ದು ಇದು ಎಕ್ಸಿಕ್ಯೂಟ್ ಆತ. ಈಗ ನಾವು ಮತ್ತೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ 1 ಅಂತ ಕೊಡೋಣ, ಅಂದ್ರೆ ನಮ್ಮ ಟೇಬಲಿಗೆ ಇನ್ನೊಮ್ಮೆ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ ಸೆಕೆಂಡ್ ರೋ ಇನ್ಸರ್ಟ್ ಆಗೈತಿ. 2 ಜಾನ್ ಬ್ಯಾಂಗ್ಳೂರ್ 20. ಆಮೇಲೆ
ಕಂಟ್ರಿ ಕೊಟ್ಟಿದ್ದಿಲ್ಲ, ಇದು ಬೈ ಡಿಫಾಲ್ಟ್ ಏನು ಕೊಟ್ಟಿದ್ವಲ್ಲ ಎಸ್ ಕಂಟ್ರಿ ಇಂಡಿಯಾ ಅಂತ ತೊಗೊಂಡೈತಿ. ಆಮೇಲೆ ಈಗ ಇನ್ನೊಂದು ರೋ ಇನ್ಸರ್ಟ್ ಮಾಡೋಣ. ಜಾನ್ ಇದ್ದಲ್ಲಿ ರಾಹುಲ್ ಅಂತ ಕೊಡೋಣ, ಇದನ್ನ ಮಂಗಳೂರು ಅಂತ ಕೊಡೋಣ. ಏಜ್ ನಾವು 25 ಕೊಡೋಣ. ಕೊಡೋದು ಬೇಡ, ಕಂಟ್ರಿ ಕೊಡೋದು ಬೇಡ, ಕಂಟ್ರಿ ತೆಗೆದು ಬಿಡ್ತೇನೆ. ಏಜ್ ನಾವು 25 ಕೊಡೋದು. ಇಲ್ಲಿ ನಾವು ಏಜ್ ಒಂದು ಏಜ್ ಈಗ ನಾವು ಕನ್ಸ್ಟೆಂಟ್ ಹಾಕಿವಿ, ಲೆಸ್ ದೆನ್ ಆರ್ ಈಕ್ವಲ್ ಟು 23 ಇರ್ಬೇಕಂತ. ಈಗ ಏನಾಕೈತೆ ನೋಡೋಣ, ಇದನ್ನ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ರಿ. ಇಲ್ಲೊಂದು ಎರರ್ ಬಂತು ನಮಗೆ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂ. ಈ ಕ್ವೆರಿ ಏನ್ ಎರರ್ ಮೆಸೇಜ್ ಐತಂದ್ರೆ ಚೆಕ್ ಕನ್ಸ್ಟ್ರೆಂಟ್ ಸ್ಟೂಡೆಂಟ್ 1 ಚೆಕ್ 1 ಈಸ್ ವಯೋಲೇಟೆಡ್, ಅಂದ್ರೆ 25 ನಮ್ಗೆ ಕೊಡಕ್ ಬರಂಗಿಲ್ಲ ಅಂತ ಹೇಳತೈತೆ. ಈಗ ನಾವು 23 ಕೊಡೋಣ, ಇದ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನೊಂದು ಎರರ್ ಬಂದ್ರೆ ಡೂಪ್ಲಿಕೇಟ್ ಎಂಟ್ರಿ 1. ಅವು ಪ್ರೈಮರಿ ಕೀ ಯಾವತ್ತಿದ್ರು ಯೂನಿಕ್ ಇರ್ಬೇಕು. ನಾವು ಇಲ್ಲಿ 1 ಆಲ್ರೆಡಿ ಕೊಟ್ಟಿದ್ವಿ ಮೇಲೆ, ಅದಕ್ಕೆ ಇಲ್ಲಿ ಕೊಡಕ್ಕೆ ಬರೋಲ್ಲ, ಅದಕ್ಕೆ 3 ಅಂತ ಕೊಡೋಣ. 3 ಅಂತ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ದು ರೋ ಇನ್ಸರ್ಟ್ ಆತ. ಈಗ ನಾವು ಅದನ್ನ ಟೇಬಲ್ ವ್ಯೂ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಕೊಟ್ರೆ ಅಂದ್ರೆ ನಮಗೊಂದು ಟೇಬಲ್ ಬರ್ತೈತಿ. ನಾವು ಹಾಕಿದ್ದೇನ್ರಿ SID 3, ರಾಹುಲ್ ನೇಮ್, ಮಂಗಳೂರು ಅಡ್ರೆಸ್ 23 ಆ್ಯಡ್ ಆಗೈತಿ. ಆಮೇಲೆ ಬೈ ಡಿಫಾಲ್ಟ್ ಇಂಡಿಯಾ ಆ್ಯಡ್ ಆಗೈತಿ. ಈಗ ನಾವು ಇದಿಷ್ಟು ಕವರ್ ಮಾಡಿದ್ವಿ. ಈಗ ನಿಮಗೆ ಇದನ್ನ ನಾವು ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ, ಇನ್ನೊಂದು ಫೀಚರ್ ಹೇಳ್ಕೊಡ್ತೀನಿ SQL ಇದೆ. ಈಗ ನಾವು ಸೆಪರೇಟ್ ಎಲ್ಲ ಇನ್ಸರ್ಟ್ ವ್ಯಾಲ್ಯೂ ಮಾಡಿದ್ವಿ. ಈಗ ನಾವು ಆಗಲೇ ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ 10,000 ರೆಕಾರ್ಡ್ಸ್ ಅದಾವ, 10,000 ಸ್ಟೂಡೆಂಟ್ಸ್ ಅದಾರ ನಮ್ಮ ಕಾಲೇಜ್ನಾಗ ಅಂದ್ರೆ 10,000 ಸತೆ ನಾವು ಇದನ್ನ ಬರ್ಕೊಂಡು ಕುದ್ರಾಕ್ ಬರಂಗಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮಲ್ಟಿಪಲ್ ರೋ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಸಿಂಗಲ್ ಕ್ವೆರಿ ಒಳಗೆ ಮಲ್ಟಿಪಲ್ ರೋ, ಸಿಂಗಲ್ ಕ್ವೆರಿ ಬರದೆ ಅಂದ್ರೆ ಮಲ್ಟಿಪಲ್ ರೋಸ್ ಆ್ಯಡ್ ಮಾಡತ್ತೀನಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ 1 ಅಂತ ಕೊಟ್ಟು ಇಲ್ಲಿ ಸಿಂಗಲ್ ಕ್ವೆರಿ ಒಳಗೆ ನಾನು 3 ರೋ ಆ್ಯಡ್ ಮಾಡತ್ತೀನಿ. 3 ರೋ ಆ್ಯಡ್ ಮಾಡೋಣ. ಅದರಿಂದ ಫಸ್ಟ್ ಪ್ರೈಮರಿ ಕೀ ಚೇಂಜ್ ಮಾಡ್ಬಿಟ್ಟು 5 6 ಇದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದ್ರೆ ಓಕೆ, ಇದು ತಗೊಳತ್ತಿಲ್ಲ, ತೆಗೆದು ಬಿಡ್ತೀನಿ. ಎಷ್ಟು ಕಾಲಮ್ ನೇಮ್ ಮೆನ್ಷನ್ ಮಾಡಿರ್ತೇವೆ ಅಷ್ಟು ವ್ಯಾಲ್ಯೂಸ್ ಇರ್ಬೇಕು. ಇನ್ಸರ್ಟ್ ಆದ ಮುಂದೆ ನಾವೀಗ ಇದನ್ನು ಎಕ್ಸಿಕ್ಯೂಟ್ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಟೇಬಲ್ ಏನಾಗಿದೆ ನೋಡೋಣ. ನೋಡ್ರಿ ಇಲ್ಲಿ ಒಮ್ಮೆ 4 5 6 ಒಮ್ಮೆ ಆ್ಯಡ್ ಮಾಡಿದ್ದೆ, 3 ಬಂದಾವಿದೆ. 4 5 6 ಇಷ್ಟು ಆ್ಯಡ್ ಆಗಿದೆ. ಈಗ ಪ್ರೈಮರಿ ಕೀ ಇದೊಂದು ಫೀಚರ್ ಹೇಳ್ತೇನೆ. ಈಗ ನೀವು ಎವ್ರಿ ಟೈಮ್ ಇದನ್ನ ಪ್ರೈಮರಿ ಕೀ ನೋಡ್ಕೊಂತ ಕುಂದಿರ್ಬೇಕು. ಯಾವತ್ತಿದ್ರು ಇದನ್ನ ನೆನ್ಪಿಟ್ಕೊಂಡು ಅದ್ರದ್ದು ಲಾಸ್ಟ್ ವ್ಯಾಲ್ಯೂ ಏನು ಆ್ಯಡ್ ಮಾಡಿರ್ತಲ್ಲ ಅದನ್ನ ನಾವು ಅದರ ನೆಕ್ಸ್ಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡಿ ಬರೆಯೋದಿರ್ತೈತಿ. ಅಕಸ್ಮಾತ್ ನಾವು ಅದನ್ನ ಬರಲಿಲ್ಲ ಅಂದ್ರೆ ಮತ್ತೆ ನೀವು ಟೇಬಲ್ ವ್ಯೂ ಮಾಡ್ಕೊಂಡು ಅಲ್ಲಿ ಎಲ್ಲಿ ಎಂಡ್ ಆಗೈತಿ ನೋಡಿ ಅದನ್ನ ನೆಕ್ಸ್ಟ್ ಟೇಬಲ್ ನೆಕ್ಸ್ಟ್ ಡೇಟಾ ಇನ್ಸರ್ಟ್ ಮಾಡೋ ಮುಂದೆ ಅದ್ರ ನೆಕ್ಸ್ಟ್ ನಂಬರ್ ಬರಿಬೇಕು. ಅದಕ್ಕೆ ಪ್ರೈಮರಿ ಕೀ ಒಳಗೆ ಒಂದು ನಮಗೆ ಕನ್ಸ್ಟೆಂಟ್ ಐತಿ, ಫೀಚರ್ ಐತಿ. ಏನಂದ್ರೆ ಆಟೋ ಇನ್ಕ್ರಿಮೆಂಟ್ ಅಂತೇಳಿ ಒಂದು ಫೀಚರ್ ಐತಿ ನಮಗೆ SQL ಇಂದ. ಅದನ್ನ ನಾವೇನ್ರ ಇಂಪ್ಲಿಮೆಂಟ್ ಮಾಡಿದ್ವಿ, ಅದನ್ನೇನ್ರ ಆ್ಯಡ್ ಮಾಡಿ ನಾವು ಕ್ರಿಯೇಟ್ ಟೇಬಲ್ ಮಾಡಿದ್ವಿ ಅಂದ್ರೆ ನಮಗೆ ಪ್ರೈಮರಿ ಕೀ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೇಟಾ ಇನ್ಸರ್ಟ್ ಮಾಡೋದು ಅದು ಬೈ ಡಿಫಾಲ್ಟ್ ಇನ್ಕ್ರಿಮೆಂಟ್ ಹಾಕೋಂತ ತಗೊಂತ ಹೋಗೈತಿ. ಇಲ್ಲಾಂದ್ರೆ ಎಕ್ಸಿಕ್ಯೂಟ್ ಮಾಡ್ತೀನಿ. ನಮ್ಮ ಟೇಬಲ್ ಎಕ್ಸಿಕ್ಯೂಟ್ ಅಲ್ಲಿ ಯಾಕಂದ್ರೆ ಸ್ಟೂಡೆಂಟ್ 1 ಆಲ್ರೆಡಿ ಐತಿ. ಸ್ಟೂಡೆಂಟ್ 2 ಅಂತ ಟೇಬಲ್ ತಗೋತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಸ್ಟೂಡೆಂಟ್ 2 ಟೇಬಲ್ ಬಂತ. ಸ್ಟೂಡೆಂಟ್ 2 ಟೇಬಲ್ನಾಗ ಡೇಟಾ ಇನ್ಸರ್ಟ್ ಮಾಡೋಣ. ಈಗ ಸೇಮ್ ಇನ್ಸರ್ಟ್ ಇಂಟು ಸ್ಟೂಡೆಂಟ್ 2. SID ನಾವು ಕೊಡೋದು ಬೇಡ, ಎಸ್ ನೇಮ್, ಎಸ್ ಅಡ್ರೆಸ್, ಎಸ್ ಏಜ್ ಅಷ್ಟೇ ಕೊಡೋಣ. ಎಸ್ ಕಂಟ್ರಿ ಬೈ ಡಿಫಾಲ್ಟ್ ತಗೋತೈತಿ. SID ತೆಗೆದು ಬರೋಣ. ಈಗ ಸ್ಟೂಡೆಂಟ್ ಟೇಬಲ್ನಾಗ ನಮಗೆ ಏನು ಡೇಟಾ ಇಲ್ಲ, ಜಸ್ಟ್ ಇದನ್ನ ಆ್ಯಡ್ ಮಾಡತ್ತೇವೆ ನಾವು ಇವು 3 ರೋ. ಪ್ರೈಮರಿ ಕೀ ಹೆಂಗೆ ಕೊಟ್ಟಿಲ್ಲ ನಾವಿಲ್ಲಿ, ಪ್ರೈಮರಿ ಕೀ ಅದು ಹೆಂಗೆ ತಗೋದೈತೆ ಅಂತ ನೋಡೋಣ್ರಿ ನಾವು. ಇದನ್ನ ಜಸ್ಟ್ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂದ್ರೆ ನಮ್ದು ಟೇಬಲ್ ಇನ್ಸರ್ಟ್ ಆತ. ಈಗ ಸ್ಟೂಡೆಂಟ್ 2 ಟೇಬಲ್ನ ವ್ಯೂ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಸೆಲೆಕ್ಟ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ರಿ. ನೋಡ್ರಿ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಸ್ಟೇಟ್ಮೆಂಟ್ನಾಗ SID ಕೊಟ್ಟಿಲ್ಲ ನಾ, ಆದ್ರೂ ಅದು SID 1 2 3 ಅಂತ ಇನ್ಕ್ರಿಮೆಂಟ್ ಆಗಿ ತಗೊಂಡೈತಿ. ಆಮೇಲೆ ಎಸ್ ಕಂಟ್ರಿ ಇಂಡಿಯಾ ಅಂತ ಬೈ ಡಿಫಾಲ್ಟ್ ತಗೊಂಡೈತಿ. ಇದು ನಮ್ದು ಆಟೋ ಇನ್ಕ್ರಿಮೆಂಟ್ ಫೀಚರ್. ಇದು ಭಾಳ ಹೆಲ್ಪ್ ಆಗೈತಿ ಆಟೋ ಇನ್ಕ್ರಿಮೆಂಟ್ ಫೀಚರ್. ಇದನ್ನ ನೆನ್ಪಿಟ್ಕೋರಿ, ಇದನ್ನ ಕೇಳ್ಬೋದು ನೀವು ಯಾವ್ದಾರ ಇಂಟರ್ವ್ಯೂ SQL ಇಂಟರ್ವ್ಯೂ ಕೂಡ ಇದನ್ನ ಕೇಳ್ಬೋದು. ಈ ವಿಡಿಯೋನಾಗ ನಾವು ಕ್ರಿಯೇಟ್ ಟೇಬಲ್ ಹೆಂಗೆ ಮಾಡೋದು ನೋಡಿದ್ವಿ, ಆಮೇಲೆ ಡೇಟಾ ಟೈಪ್ ಕನ್ಸ್ಟೆಂಟ್ ಆ್ಯಡ್ ಮಾಡೋದು ಹೆಂಗೆ ನೋಡಿದ್ವಿ, ಪ್ರೈಮರಿ ಕೀ ಆಟೋ ಇನ್ಕ್ರಿಮೆಂಟ್ ಹೆಂಗೆ ಯೂಸ್ ಮಾಡೋದು ನೋಡಿದ್ವಿ, ಡೇಟಾ ಇನ್ಸರ್ಟ್ ಮಾಡಿ ಅದನ್ನ ಫೆಚ್ ಮಾಡೋದು ಹೆಂಗೆ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋನಾಗ ನಾವು ಡೇಟಾನ ಇನ್ಸರ್ಟ್ ಮಾಡಿ ಫಾರಿನ್ ಕೀ ಪ್ರೈಮರಿ ಕೀ ಡಿಫರೆನ್ಸ್, ಆಮೇಲೆ ಅವು ಎರಡು ಹೆಂಗೆ ವರ್ಕ್ ಆಕಾವು, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ರೆಫರ್ ಹೆಂಗೆ ಮಾಡೋದು ಅಂತ ನೋಡೋಣ. ನಂದು ಈ ವಿಡಿಯೋ ನಿಮಗೆ ಚಲೋ ಅನ್ಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡ್ರಿ, ಲೈಕ್ ಮಾಡ್ರಿ, ಫಾಲೋ ಮಾಡ್ರಿ, ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ನೆಕ್ಸ್ಟ್ ವಿಡಿಯೋನಾಗ ನಾವೊಂದು ಈ ID ಇನ್ಸ್ಟಾಲ್ ಮಾಡೋದನ್ನ ನಿಮಗೆ ಬೇಕಂದ್ರೆ ನಾವು ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದನ್ನ ಇನ್ಸ್ಟಾಲ್ ಮಾಡೋದು ಹೆಂಗೆ, ಆಮೇಲೆ ಇದನ್ನ ಸರ್ವರಿಗೆ ಕನೆಕ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.